ಚಿಕ್ಕೋಡಿ ಸುರಪುರದಲ್ಲಿ ರಾತ್ರಿ 9 ಗಂಟೆವರೆಗೆ ವೋಟಿಂಗ್ ನಡೆದಿರೋದು. ಕತ್ತಲಲ್ಲೇ ಮತ ಚಲಾಯಿಸಿದ್ದಾರೆ ಮತದಾರರು. ಬಿಸಿಲಿನ ತಾಪ ಒಂದ್ ಕಡೆ, ಇವಿಎಂನ ದೋಷ ಮತ್ತೊಂದು ಕಡೆ, ಜನ ಕಂಗೆಟ್ಟು ಹೋಗಿದ್ರು. ಹೀಗಾಗಿ ರಾತ್ರಿವರೆಗೂ ಅನಿವಾರ್ಯವಾಗಿ ಮತ ಚಲಾವಣೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂತು. ಹಲವರು ಅಧಿಕಾರಿಗಳನ್ನ ಬೈದ್ರು. ಇನ್ನು ಕೆಲವರು ಅನಿವಾರ್ಯವಾಗಿ ಏನು ಮಾಡೋದಕ್ಕಾಗಲ್ಲ, ನಮ್ಮ ಹಕ್ಕು ಚಲಾವಣೆ ಮಾಡಬೇಕು ಅಂತಂದ್ರೆ ಇವನ್ನೆಲ್ಲ ಅನುಭವಿಸಬೇಕು ಅಂತ ಹೇಳಿ ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ. ಚಿಕ್ಕೋಡಿಯಲ್ಲಿ ಸುರಪುರದಲ್ಲಿ ಈ ರೀತಿಯ ಸಮಸ್ಯೆ ಆಗಿತ್ತು. ರಾತ್ರಿ 9 ಗಂಟೆವರೆಗೂ ಅವರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಒಂದ್ ಕಡೆ ಇವಿಎಂನ ದೋಷ, ಮತ್ತೊಂದು ಕಡೆ ಹಲವು ಸಮಸ್ಯೆಗಳಿಂದಾಗಿ ಮತದಾನ ಅಲ್ಲಿ ವಿಳಂಬ ಆಯಿತು. ಹೀಗಾಗಿ ರಾತ್ರಿ ಇಷ್ಟೊತ್ತಿನವರೆಗೂ ಅವರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕಾದಂತಹ ಪರಿಸ್ಥಿತಿ ಬಂತು. ಚಿಕ್ಕೋಡಿ ಮತ್ತು ಸುರಪುರದಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ರಾತ್ರಿ 8 ಗಂಟೆ 8:15 ಆದರೂ ಕೂಡ ಮತದಾನ ಮುಗಿದಿಲ್ಲ. ಬಿಸಿಲಿನ ತಾಪ, ಜನ ಬಸವಳಿದಿದ್ರು, ಹಿಡಿಶಾಪ ಹಾಕುವಂತಹ ಪರಿಸ್ಥಿತಿ. ಈ ರೀತಿಯ ಪರಿಸ್ಥಿತಿಯಿಂದಾಗಿ ಜನ ಆದರೂ ಕೂಡ ಅವರು ಕಂಗೆಟ್ಟಿಲ್ಲ, ತಮ್ಮ ಹಕ್ಕನ್ನ ಚಲಾವಣೆ ಮಾಡಿ ಮಾದರಿಯಾಗಿದ್ದಾರೆ. ರಾಜ್ಯದಲ್ಲಿ 2ನೇ ಹಂತದ ಮತದಾನ ಅಂತ್ಯಗೊಂಡಿದೆ. ಇವತ್ತು 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆದಿದೆ. ಇವತ್ತು ಬೆಳಿಗ್ಗೆಯಿಂದಾನೇ ಮತದಾರರು ಮತಗಟ್ಟೆಯಲ್ಲಿ ಸರತಿ ಸಾಲಲ್ಲಿ ನಿಂತು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಬಿಸಿಲು ಲೆಕ್ಕಿಸದೆ ಮತದಾರರು ಮತಗಟ್ಟೆಗಳಿಗೆ ಭೇಟಿ ನೀಡಿ ಮತದಾನ ಮಾಡಿದರು. ಈ ಮೂಲಕ 2ನೇ ಹಂತದ ಮತದಾನ ಶಾಂತಿಯುತವಾಗಿ ಮುಕ್ತಾಯಗೊಂಡಿದೆ. 70% ಮತದಾನ ಆಗಿದೆ. ಅದರಲ್ಲೂ ದಾವಣಗೆರೆ, ಶಿವಮೊಗ್ಗದಲ್ಲಿ 77% ಮತದಾನವಾಗಿದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಅನ್ನೋದನ್ನ ಒಂದ್ಸರಿ ಕ್ವಿಕ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೋಡ್ಕೊಂಡ್ ಬಂದ್ಬಿಡೋಣ. ಬಾಗಲಕೋಟೆ ಜಿಲ್ಲೆಯಲ್ಲಿ 67% ಮತದಾನ. ನೋಡಿ, ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರತಿಶತದಷ್ಟು ಮತದಾನ ಆಗಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಅಂದ್ರೆ ಸರಿಯಾಗಿ 10 ಗಂಟೆ 50 ನಿಮಿಷಕ್ಕೆ ಕ್ಲೋಸ್ ಆದಾಗ ಮತದಾನ ಎಲ್ಲೆಲ್ಲಿ ಎಷ್ಟೆಷ್ಟಾಗಿದೆ ಅಂತಂದ್ರೆ ಚಿಕ್ಕೋಡಿಯಲ್ಲಿ 76.47%, ಬೆಳಗಾವಿಯಲ್ಲಿ 71%, ಬಾಗಲಕೋಟೆಯಲ್ಲಿ 70%, ಬಿಜಾಪುರದಲ್ಲಿ 64%, ಗುಲ್ಬರ್ಗಾದಲ್ಲಿ 61%, ರಾಯಚೂರಲ್ಲಿ 61%, ಹಾಗೆಯೇ ಬೀದರ್ನಲ್ಲಿ 63%, ಕೊಪ್ಪಳದಲ್ಲಿ 69%, ಬಳ್ಳಾರಿಯಲ್ಲಿ 72%, ಹಾವೇರಿಯಲ್ಲಿ 74%, ಧಾರವಾಡದಲ್ಲಿ 72.12%, ಹಾಗೆಯೇ ಉತ್ತರ ಕನ್ನಡದಲ್ಲಿ 73%, ದಾವಣಗೆರೆಯಲ್ಲಿ 76%, ಶಿವಮೊಗ್ಗದಲ್ಲಿ 76%. ಸೊ ಓವರ್ ಆಲ್ 70.03% 2ನೇ ಹಂತದಲ್ಲಿ ರಾಜ್ಯದಲ್ಲಿ ಮತದಾನ ನಡೆದಿದೆ.